ಬಂದ ಎಂಬತಕ್ಕಂಥ ಒಂದು ಭಾವನೆಯನ್ನು ನಾವು ಪಡೆಯತಕ್ಕದ್ದು. ಅಲ್ಲಿ ಪ್ರತಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾರೆ. ಅದನ್ನು ನಾವು ಕಲಿಬೇಕು. ಭಗವಂತನಿಗೆ ಕೊಡಬೇಕಾದಂಥ ಒಂದು ಗೌರವವನ್ನು ನಾವು ಕೊಡಬೇಕು. ಆ ಭಗವಂತನಿಗೆ ಕೊಡ್ತಕ್ಕಂಥ ಆ ಗೌರವ ಪ್ರಪಂಚಕ್ಕೆ ಕೊಟ್ಟಂಥ ಗೌರವ ಆಗುತ್ತೆ. ಆದ್ದರಿಂದ ಈ ಪಾರ್ವಾಟ ಅಂತ ಹೇಳಿದ್ರೆ ಸ್ವಾಮಿಯವರು ಶ್ರೀದೇವಿ ಭೂದೇವಿ ಜೊತೆಯಲ್ಲಿ ಮದುವೆಯಾಗಿ ರಥದಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಮೆರವಣಿಗೆ ಬಂದ. ನಾವೆಲ್ಲರೂ ತೇರೆಳಿತಾರೆ ಅಂತೀವಿ. ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಆ ತೇರು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚೇತ್. ಅಂದರೆ ಮಳೆಯಿಂದ ಬರ್ತಕ್ಕಂಥ ಹನಿಯು ಹಳ್ಳವಾಗಿ, ಹಳ್ಳ ಒಂದು ನದಿಯಾಗಿ ಏರ್ಪಡುತ್ತೆ. ಹಾಗೆ ಆ ನದಿ ಒಂದು ಸಮುದ್ರಕ್ಕೆ ಸೇರುತ್ತೆ. ಆ ರೀತಿಯಾಗಿ ನಾವು ಯಾವುದೇ ದೇವರನ್ನು ಸ್ಮರಣೆ ಮಾಡಿದ್ರೆ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಸೇರುತ್ತೆ. ಕೇಶವಂ ಪ್ರತಿ ಗಚ್ಚೇತ್ ಅಂತ ಹೇಳಿದ್ದಾರೆ. ಹಾಗೆ ಸ್ವಾಮಿಯವರು ಕಂಕಣ ಧಾರಣೆಯಿಂದ ಹಿಡಿದು ಧ್ವಜಾರೋಹಣ ಅಂತ ಹೇಳಿದ್ರೆ ಹಿಂದೆ ಎಲ್ಲ 9 ದಿವಸ ಮದುವೆ ಮಾಡ್ತಾ ಇದ್ರು. ಆ 9 ದಿವಸ ಮದುವೆ, ಒಂದು ದಿವಸ ಅರಿಶಿನ ಕುಟ್ಟೋದು, ಒಂದು ದಿವಸ ಚಪ್ರ ಹಾಕೋದು, ಒಂದು ದಿವಸ ಮದುವೆಗೆ ಬೇಕಾಗಿರ್ತಕ್ಕಂಥ ಸಂಭಾರವನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ 9ನೇ ದಿವಸಕ್ಕೆ ಬರೋ ಅಷ್ಟೊತ್ತಿಗೆ ಎಲ್ಲರೂ ಸೇರಿ ಬಹಳ ಆನಂದದಿಂದ ವೈಭವದಿಂದ ಇರ್ತಾ ಇದ್ರು. ನಾವಿವತ್ತು 9 ಗಂಟೆ ಇಲ್ಲ, 1 ಗಂಟೆ ಕೂಡ ಇಲ್ಲ. ಮದುವೆ ಆಗೋಯ್ತಾ, ಆಯಿತು, ಧಾರೆ ಮುಹೂರ್ತ ಆಯ್ತಾ, ಉಂಡು ಹೋಗ್ತಾ ಇರೋದೆ. ಆ ಸಂದರ್ಭಕ್ಕೆ ಬಂದಿದ್ದೀವಿ. ಹಾಗೆ ಸ್ವಾಮಿಯವರ ಮದುವೆಗೆ ಕರೆಯೋದಕ್ಕೋಸ್ಕರ ಗರುಡನನ್ನು ಅಲ್ಲಿ ಆವಾಹನೆ ಮಾಡಿ ನಿನ್ನ ದೇವತೆಗಳನ್ನೆಲ್ಲ ಕರೆಯ ಎಂಬುದಾಗಿ ಆತನನ್ನು ಆವಾಹನೆ ಮಾಡಿದ್ದೀವಿ. ಇನ್ನು ಮುಂದೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ಪ್ರಾರ್ಥನೆ. ಓ ದಾಸಪ್ಪಗಳೇ, ಓ ದಾಸಪ್ಪಗಳೇ, ಓ ದಾಸಪ್ಪಗಳೇ, ಓ ದಾಸಪ್ಪಗಳೇ, ಯಾರೋ ಮೂಗ ದಾಸಪ್ಪ ಬಂದೆ ದಾಸಪ್ಪ ಓ ದಾಸಪ್ಪಗಳೇ, ಓ ದಾಸಪ್ಪಗಳೇ, ಹೆಣ್ಮಕ್ಳೆಲ್ಲ ಒಂದೇ ವಿಚಾರ. ಏನಪ್ಪ ಜೋರಾಗಿದ್ದೀರಲ್ಲಪ್ಪ. ಯಾವ ಊರು ಅಡ್ಡಾಡ್ಕೊಂಬಂದ್ರಿ? ಏನ್ ಕತೆ, ಏನ್ ಸಮಾಚಾರ?